ಓಂ ಉಭಯತಃ ಸಪ್ತೇಂದ್ರಿಯಾಣಿ ಜಲ್ಪಿತಂ ತ್ವೇವ ದಿಹ್ಯತೆ ಶುಕ್ಲಕೃಷ್ಣೇ ಸಂವತ್ಸರಸ್ಯ ದಕ್ಷಿಣವಾಮಯೋಃ ಪಾರ್ಶ್ವಯೋಃ ತಸ್ಯೈಷಾ ಭವತಿ ಶುಕ್ರಂ ತೇ ಅನ್ಯದ್ಯಜತಂತೆ ಅನ್ಯತ್ ವಿಷುರೂಪೇ ಅಹನೀದ್ಯೌರಿವಾಸಿ ವಿಶ್ವಾಹಿ ಮಾಯಾ ಅವಸಿಸ್ವಧಾವಃ ಭದ್ರಾತೆ ಪೂಷನ್ನಿಹರಾತಿರಸ್ತ್ವಿತಿ ನಾತ್ರ ಭುವನಂ ನ ಪೂಷಾ ನ ಪಶವಃ ನಾದಿತ್ಯಃ ಸಂವತ್ಸರ ಏವ ಪ್ರತ್ಯಕ್ಷೇಣ ಪ್ರಿಯತಮಂ ವಿದ್ಯಾತ್ ಏತದ್ವೈ ಸಂವತ್ಸರಸ್ಯ ಪ್ರಿಯತಮಗುಂ ರೂಪಂ ಯೋಸ್ಯ ಮಹಾನರ್ಥ ಉತ್ಪತ್ಸ್ಯಮಾನೋ ಭವತಿ ಇದಂ ಪುಣ್ಯಂ ಕುರುಷ್ವೇತಿ ತಮಾಹರಣಂ ದದ್ಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಜೂನ್ ತಿಂಗಳು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಹಲವಾರು ವರ್ಷಗಳಿಂದ ತಿಂಗಳುಗಳಿಂದ ನಾನು ಮಾಸ ಭವಿಷ್ಯ ಮಾಡ್ತಾ ಬಂದಿದ್ದೀನಿ. ಇದೊಂದು ಜನರಲೈಸ್ ಅನಾಲಿಸಿಸ್ ಅಂತ ಹೇಳ್ತೀನಿ. ಈ ಮಾಸ ಭವಿಷ್ಯ ನಿಮ್ಮ ಜೀವನದ ಡಿಸಿಷನ್ಸ್ ತೊಗೊಳ್ಳಿಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಒಂದು ಮನೆ ತೊಗೊಳ್ಬೇಕು, ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಈ ಥರದ್ದೇನೋ ದೊಡ್ಡ ಪ್ರಮಾಣದ ಒಂದು ಡಿಸಿಷನ್ಸ್ ಇತ್ತಂದರೆ ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಅವರಿಗೆ ತೋರಿಸಿ ನೀವು ಕನ್ಫರ್ಮ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅದು ನಿಮ್ಮ ಗಮನದಲ್ಲಿರಲಿ, ನಿಮ್ಮ ತಲೆಯಲ್ಲಿರಲಿ, ಅದು ತುಂಬ ಮುಖ್ಯ. ಇನ್ನು ಜೂನ್ ತಿಂಗಳಲ್ಲಿ ಒಂದು 3 ಗ್ರಹಗಳು ಮಾತ್ರ ತಮ್ಮ ಬದಲಾವಣೆಯನ್ನು ಮಾಡ್ತಾ ಇದೆ. ಶನಿ ಬದಲಾವಣೆ ಇಲ್ಲ, ಗುರು ಬದಲಾವಣೆ ಇಲ್ಲ, ರಾಹು ಕೇತುಗಳ ಬದಲಾವಣೆ ಇಲ್ಲ, ಬುಧ ಗ್ರಹದ ಬದಲಾವಣೆಯೂ ಇಲ್ಲ. ಆದರೆ ರವಿ ಅಂದರೆ ಸೂರ್ಯ ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಜೂನ್ 18ನೇ ತಾರೀಕು ಶುಕ್ರ ತನ್ನ ಸ್ವಂತ ಮನೆಯಾದ ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಜೂನ್ 26 ಕುಜ ತಮ್ಮ ಸ್ವಂತ ಮನೆಯಾದಂಥ ಮೇಷ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಈ 3 ಬದಲಾವಣೆಗಳು ಬಿಟ್ಟರೆ ಬೇರೆ ಯಾವ ಬದಲಾವಣೆಯೂ ಇಲ್ಲ. ಸರಿ, ಹಾಗಾದರೆ ತುಲಾರಾಶಿಯವರಿಗೆ ಮಾಸ ಭವಿಷ್ಯ ಹೇಗಿದೆ ನೋಡೋಣ. ಮೊದಲು ರಾಶ್ಯಾಧಿಪತಿ, ನಿಮ್ಮ ರಾಶ್ಯಾಧಿಪತಿ ಶುಕ್ರ, ತುಲಾರಾಶಿಗೆ ಅಧಿಪತಿ ಶುಕ್ರ ಸಪ್ತಮದಲ್ಲಿದ್ದರು, ಈಗ ಅಷ್ಟಮಕ್ಕೆ ಬರ್ತಾ ಇದ್ದಾರೆ 18ನೇ ತಾರೀಕು. ಈಗಾಗಲೇ ತುಲಾರಾಶಿಯವರಿಗೆ ಶುಕ್ರನ ಬಲ ಇದೆ. 18ನೇ ತಾರೀಕುವರೆಗೂ ಶುಕ್ರನ ಬಲ ಇದೆ. 18ನೇ ತಾರೀಕು ನಂತರವೂ ಶುಕ್ರನ ಬಲ ಇರುತ್ತೆ. ಹಾಗಾಗಿ ನಿಮ್ಮ ರಾಶಿ ಬಲವಾಗಿರೋದ್ರಿಂದ ಶರೀರ ಎಲ್ಲ ಬಲವಾಗಿರುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಕಾಣ್ಬೋದು. ಅಷ್ಟಮ ಸ್ಥಾನಾಧಿಪತಿನೂ ಅವರೇ, ಆದ್ದರಿಂದ ಅದೃಷ್ಟನೂ ಕೂಡಿ ಬರುತ್ತೆ. ತುಲಾರಾಶಿಯವರಿಗೆ ಗುರು ಬಲ ಇಲ್ಲ ಅನ್ನೋದೊಂದು ಬಿಟ್ಟರೆ ಶುಕ್ರ ಬಲ ಅನ್ನೋದು ಇದೆ. ಅಲ್ಲಿಗೇನಾಯಿತು, ಶುಕ್ರ ಬಲ ಇದ್ದಾಗ ಈ ಆರ್ಕಿಟೆಕ್ಟ್ ಕೆಲಸ ಮಾಡ್ತಕ್ಕಂಥವರು, ಮಾಡಲಿಂಗು, ಈ ಸಿನಿಮಾ ನಟ ನಟಿಯರು, ಆಮೇಲೆ ಕಲೆಯನ್ನು ಪ್ರೋತ್ಸಾಹಿಸಿ ಆ ಒಂದು ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರ ಮಾಡುವಂಥವರು, ಸ್ಪೋರ್ಟ್ಸ್ ರಿಲೇಟೆಡ್ಡು, ಕಲೆ ರಿಲೇಟೆಡ್ಡು, ಸಿನಿಮಾ ರಿಲೇಟೆಡ್ ಬಿಸ್ನೆಸ್ ಮಾಡುವಂಥವರು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬ್ಯೂಟಿ ಪಾರ್ಲರು, ಬಾಟಿಕ್ಕು, ಆಮೇಲೆ ಕಾಸ್ಮೆಟಿಕ್ ಸೇಲ್ ಮಾಡೋರು, ಫ್ಯಾನ್ಸಿ ಸ್ಟೋರು, ಟಾಯ್ಸ್ ವ್ಯಾಪಾರ ಮಾಡೋರು, ಅಂದದ ಪ್ರಪಂಚದ ವ್ಯಾಪಾರವನ್ನು ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾರಣ ಇದಕ್ಕೆಲ್ಲ ಅಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾರೆ ಜೂನ್ ತಿಂಗಳಲ್ಲಿ. ಇನ್ನು ರಾಶಿಯಿಂದ 2 ಮತ್ತು 7ನೇ ಮನೆ ಅಧಿಪತಿ ಅಂತ ಕುಜ ಪ್ರಸ್ತುತ 6ನೇ ಮನೆಯಲ್ಲಿದ್ದಾರೆ. ಅಷ್ಟೊಂದು ಬಲಿಷ್ಠವಾಗಿಲ್ಲ, ಮಿತ್ರ ಸ್ಥಾನದಲ್ಲಿದ್ದರೂ ನಿಮಗೆ ಬಲಿಷ್ಠವಾಗಿಲ್ಲ. ಬಟ್ ಇದೇ ತಿಂಗಳು 26ನೇ ತಾರೀಕು ಕುಜ ಬಂದು ತಮ್ಮ ಸ್ವಂತ ಮನೆಗೆ ಬರ್ತಾ ಇದ್ದಾರೆ. ಕುಜ ದೋಷ ಬರುತ್ತೆ, ಉಗ್ರ ಕುಜ ದೋಷ ಸಪ್ತಮ ಸ್ಥಾನ. ಬಟ್ ಸ್ವಂತ ಮನೆ ಆದ್ದರಿಂದ ದೋಷ ಸ್ವಾಭಾವಿಕವಾಗಿ ಪರಿಹಾರ ಆಗಿರುತ್ತೆ. ಯಾವುದೇ ಥರದ ಸಮಸ್ಯೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕುಜನಿಂದ ನಿಮಗೆ ಬಲಿಷ್ಠವಾದ ಫಲಗಳು ಈ ತಿಂಗಳು 26ನೇ ತಾರೀಕು ನಂತರ ಸಿಗುತ್ತೆ. ಅಷ್ಟರವರೆಗೂ ಸಿಗಲ್ವಂತಂದರೆ ಸಾಧಾರಣವಾಗಿರುತ್ತೆ. ರೈತರಿಗೆ ಒಂದು ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ, ಭೂ ವ್ಯಾಪಾರಿಗಳಿಗೆ ಅಷ್ಟೊಂದು ವೃದ್ಧಿ ಇರೋದಿಲ್ಲ. ಈ ಥರದ್ದು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇನ್ನು ರಾಶಿಯಿಂದ 3 ಮತ್ತು 6ನೇ ಮನೆ ಅಧಿಪತಿ ಅಂತ ಗುರು ಸ್ವಂತ ಮನೆಯಲ್ಲೇ ಇದ್ದಾರೆ. ಬಟ್ ಗುರು ಬಲ ಇಲ್ಲ. ಗುರುವಿಂದ ಯಾವುದೇ ಕೆಟ್ಟದಿಲ್ಲ. ಗುರುವಿಂದ ಒಳಿತು ಆಗುವ ಸಾಧ್ಯತೆಗಳು, ಲಕ್ಷಣಗಳು ಎಲ್ಲ ಕಂಡರೂ ಕೂಡ ಕೆಟ್ಟದ್ದು ಯಾವುದೂ ಇಲ್ಲ. ಭಯಪಡೋ ಅವಶ್ಯಕತೆ ಇಲ್ಲ. ಏನು ನೆಗೆಟಿವ್ ಆಗುವಂಥ ಯಾವ ಸಾಧ್ಯತೆಗಳು ಕಾಣ್ತಾ ಇಲ್ಲ ಗುರುವಿಂದ ತುಲಾರಾಶಿಯವರಿಗೆ.
ಇನ್ನು ಅರ್ಧಾಷ್ಟಮ ಶನಿ ಇತ್ತು, ಈಗ ಪಂಚಮ ಶನಿ ಪ್ರಾರಂಭ ಆಗಿದೆ ತುಲಾರಾಶಿಯವರಿಗೆ. ದೊಡ್ಡದೇನು ವ್ಯತ್ಯಾಸ ಏನಿಲ್ಲ. ನಾನು ಈಗಾಗಲೇ ಸುಮಾರು ಸಲ ಹೇಳ್ತಾ ಇರ್ತೀನಿ, ತುಲಾರಾಶಿಗೆ ಅಧಿಪತಿ ಶುಕ್ರ ಶನಿಗೆ ಮಿತ್ರನಾಗಿರ್ತಾನೆ. ಹಾಗಾಗಿ ಹೆಚ್ಚಿನ ಸಮಸ್ಯೆ ತುಲಾರಾಶಿಯವರಿಗೆ ಕಾಣಲಿಕ್ಕಿಲ್ಲ. ತುಲಾರಾಶಿಯವ್ರಿಗೊಂದು ಒಳ್ಳೆ ಸೌಭಾಗ್ಯ ಶುಭ ಫಲ ಏನಪ್ಪ ಅಂತಂದರೆ, ಶನಿ ಬಂದು ನಿಮ್ಮ ರಾಶಿಯಾಧಿಪತಿಗೆ ಮಿತ್ರನಾದ್ರಿಂದ ಪಂಚಮ ಶನಿಯ ಪ್ರಭಾವ ಹೆಚ್ಚು ಪ್ರಮಾಣದಲ್ಲಿ ಇರಲ್ಲ, ಸಣ್ಣ ಪ್ರಮಾಣದಲ್ಲಿರುತ್ತೆ. ಅದಕ್ಕೆ ನೀವು ಶನೀಶ್ವರನ ಒಂದು ತೈಲಾಭಿಷೇಕ ಮಾಡಿಸೋದು, ಒಂದು ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು, ಒಂದು ಅರ್ಚನೆ ಮಾಡಿಸುವಂಥದ್ದು, ನೀಲಿ ಪುಷ್ಪಗಳಿಂದ ಅರ್ಚನೆ ಮಾಡಿಸುವಂಥದ್ದು, ಈ ಥರದ್ದು ಯಾವ್ದಾದ್ರು ಒಂದು ಮಾಡಿದ್ರೂ ಸಾಕು. ನಿಮಗೆ ಅರ್ಧಾಷ್ಟಮ ಅಥವಾ ಪಂಚಮ ಶನಿಯ ಪ್ರಭಾವ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಇಲ್ಲದೆ ಸಾಧಾರಣವಾಗಿರುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ರಾಶಿಯಿಂದ 9 ಮತ್ತು 12ನೇ ಮನೆ ಅಧಿಪತಿ ಅಂತ ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾರೆ, ಮಿತ್ರನ ಸ್ಥಾನದಲ್ಲಿ. ಹಾಗಾಗಿ ಭಾಗ್ಯದ ಫಲಗಳು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರ ನಡೆಸ್ತಕ್ಕಂಥವ್ರು, IT BT ಸಾಫ್ಟ್ವೇರ್ ಉದ್ಯೋಗದವರು, ಮೆಡಿಕಲ್ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಾಪಾರ, ಮೆಡಿಕಲ್ ಶಾಪ್ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಸ್ಕೂಲ್ಸು, ಎಜುಕೇಷನ್ ಟ್ಯುಟೋರಿಯಲ್ ಸೆಂಟರ್ಸ್ ಆಗ್ಬೋದು, ಕಾಲೇಜಸ್ ಆಗ್ಬೋದು, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಬಿಸ್ನೆಸ್ ಆಗ್ಬೋದು, ಅದು ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ನಷ್ಟ ಕಾಣುವಂಥ ಯಾವುದೇ ಸಾಧ್ಯತೆಗಳಿಲ್ಲ. ಸ್ವಲ್ಪ ಸ್ಲೋ ಇರುತ್ತೆ, ಕಾರಣ ಗುರುಬಲ ಇಲ್ಲ. ಸ್ಲೋ ಅನ್ನೋದು ಬಿಟ್ಟರೆ ಇನ್ನೇನು ದೊಡ್ಡ ಸಮಸ್ಯೆಗಳು ಆಮೇಲೆ ನೆಗೆಟಿವಿಟಿ ಆಗುವಂಥ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ ತುಲಾರಾಶಿಯವರಿಗೆ. ಇನ್ನು ರಾಶಿಯಿಂದ ಲಾಭಾಧಿಪತಿಯಾದಂಥ ಸೂರ್ಯ ಪ್ರಸ್ತುತ ನಿಮ್ಮ ಮನೆಯಲ್ಲೇ ಇದ್ದಾರೆ, 8ನೇ ಮನೆಯಲ್ಲಿ. ಆದರೆ 15ನೇ ತಾರೀಕು ಭಾಗ್ಯಕ್ಕೆ ಬರ್ತಾರೆ ನೋಡಿ, ಅಲ್ಲಿ ತುಂಬ ಅದ್ಭುತವಾದ ಫಲ. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಫಲ, ತಂದೆಯ ಆಸ್ತಿ ಆಶೀರ್ವಾದ, ತಂದೆಯ ಅನುಗ್ರಹ, ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ತಂದೆಯ ಸಹಕಾರದಿಂದ ಮನೆ ಅಥವಾ ಸೈಟು ಅಥವಾ ಇನ್ನೊಂದು ಕಾರು ತೊಗೊಳ್ಳೋದು, ಒಂದು ಸ್ವಲ್ಪ ಭೋಗ ವೈಭವಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ ಹೊರತು ನೆಗೆಟಿವಿಟಿ ಅಂತ ಏನು ಹೇಳಲಿಕ್ಕಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ನೋಡೋದಾದರೆ ಶುಕ್ರನ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಲಾಭಸ್ಥಾನಕ್ಕೆ ಅಧಿಪತಿ ಅಂತ ಸೂರ್ಯ ಭಾಗ್ಯಸ್ಥಾನಕ್ಕೆ ಬರ್ತಾರಂದರೆ ಜೂನ್ 15 ನಂತರ ಅದು ಕೂಡ ಚೆನ್ನಾಗಿದೆ. ಒಂದು ಹಂತಕ್ಕೆ ಕೇಳೋದಂದರೆ ತುಲಾರಾಶಿಗೆ ಗುರುಬಲ ಇಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನು ಎಲ್ಲ ಥರದ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ. ಭಯಪಡೋ ಅವಶ್ಯಕತೆ ಇಲ್ಲ. ಆರೋಗ್ಯದಲ್ಲೂ ವೃದ್ಧಿ ಇರುತ್ತೆ, ಸಾಲಬಾಧೆನೂ ಕಡಿಮೆ ಆಗುತ್ತೆ. ಒಂದು ಹಂತಕ್ಕೆ ಚಿಂತೆಯನ್ನು ಬಿಟ್ಟು ದೂರ ಆಗಿ ಅಂತ ಹೇಳ್ಬೋದು. ಜನರಲೈಸ್ ಆಗಿ ಕೆಲವೊಂದು ಶುಭ ಫಲಗಳು ನೋಡೋದಾದರೆ ಅತ್ಯಂತ ಶುಭ ಫಲ ಏನಪ್ಪ ಅಂದರೆ ದೇವಾಲಯ ದರ್ಶನ, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ವಿದ್ಯಾರ್ಥಿಗಳಿಗೆ ಶುಭ ಫಲ. ಇನ್ನು ತೃಪ್ತಿದಾಯಕ ವಿದೇಶಿ ಪ್ರಯಾಣದ ಬಗ್ಗೆ ಹೆಚ್ಚಿನ ಆಸಕ್ತಿ, ಅಲ್ಪ ಪ್ರಯಾಣ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. 18ನೇ ತಾರೀಕು ನಂತರ ಷೇರು ವ್ಯವಹಾರದಲ್ಲಿ ಉತ್ತಮವಾದ ಫಲ. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮವಾದ ಫಲಿತ ಇರುತ್ತೆ. ಹೂವಿನ ಹಾಗೂ ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರತಕ್ಕಂಥದ್ದು. ಸಣ್ಣ ವ್ಯಾಪಾರಿಗಳಿಗೆ ಬಹುಲಾಭ ಪ್ರಾಪ್ತಿ, ಧನ ಪ್ರಾಪ್ತಿ, ಪಾಲುದಾರಿಕೆ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು, ಅದೃಷ್ಟದ ಮಾಸ, ಅನಿರೀಕ್ಷಿತವಾಗಿ ಧನ ಪ್ರಾಪ್ತಿ ಆಗುವಂಥದ್ದು, ಬಂಧುಗಳ ಒಂದು ಆಗಮನದ ಮನಸ್ಸಿಗೆ ಸಂತೋಷ. ಬಂಡವಾಳ ಹೂಡಿಕೆ ಮಾಡ್ತೀರಾ ಅಂದರೆ 15ನೇ ತಾರೀಕು ಮೇಲ್ ಮಾಡಿ, ತುಂಬ ಒಳ್ಳೆಯದು. ದೀರ್ಘಕಾಲ ಸಮಸ್ಯೆಗೆ ಮುಕ್ತಿ. ನಾನು ಆಗಲೇ ಹೇಳಿದೆ, ಸಂಗೀತ, ಕಲೆ, ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇದರ ಸಕ್ಸಸ್ಸು ಜಾಸ್ತಿ ಇದೆ. ಇನ್ನು ನೆಗೆಟಿವ್ ಏನಪ್ಪ ಅಂತಂದರೆ ಸ್ವಲ್ಪ ಈ ದುಡ್ಡನ್ನು ಹೂಡಿಕೆ ಮಾಡಬೇಕಾದ್ರೆ ಮೋಸ ಹೋಗುವಂಥ ಸಾಧ್ಯತೆ, ಜಾಗೃತಿಯಾಗಿರಿ. ಹೊಸ ಕೆಲಸದಲ್ಲಿ ಏನಾದರೂ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ಬೋದು, ಅದರ ಬಗ್ಗೆ ಗಮನ ಕೊಡಿ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಅಡೆತಡೆಗಳು, ಅಪಘಾತಗಳಾಗುವಂಥ ಸಾಧ್ಯತೆ. ಮೊಣಕಾಲಿನ ಆರೋಗ್ಯದ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ಆಮೇಲೆ ಬಂಧುಗಳಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ, ನೆಮ್ಮದಿ ಕಡಿಮೆ ಆಗುವಂಥ ಸಾಧ್ಯತೆ. ಆಗಮನದಿಂದ ಒಳ್ಳೆಯದು, ಆದರೆ ಆಗಮಿಸದೇ ಇದ್ದರೆ ಸ್ವಲ್ಪ ಸಮಸ್ಯೆಗಳು. ವ್ಯವಹಾರಗಳಲ್ಲಿ ಸ್ವಲ್ಪ ಶತ್ರುಬಾಧೆಗಳಿರುತ್ತೆ, ಶತ್ರುಬಾಧೆಗಳನ್ನ ನೋಡ್ಕೊಬೇಕು. ಸಾಲಬಾಧೆನೂ ಜಾಸ್ತಿ ಆಗ್ಬೋದು, ಅದರಿಂದ ಏನೋ ವ್ಯವಹಾರದಲ್ಲಿ ಶತ್ರುಬಾಧೆಯಿಂದ. ವೃಥಾ ತಿರುಗಾಟ, ಸುಮ್ಮನೆ ಜಾಸ್ತಿ ಸುತ್ತಿರ, ಯಾರನ್ನು ಸಂಪೂರ್ಣ ನಂಬಕ್ಕೆ ಹೋಗಬೇಡಿ. ಇದಕ್ಕೆ ಒಂದು ವಿಚಾರ ಹೇಳೋದಾದರೆ ನೋಡಿ, ಭಾಗ್ಯಕ್ಕೆ ಸೂರ್ಯ ಬಂದರೆ ಎಷ್ಟು ಫಲ ಅನ್ನುವಂಥದ್ದನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಭಾಗ್ಯದಲ್ಲಿ ಸಾಧಾರಣವಾಗಿ ಗ್ರಹ ಸ್ಥಿತಿಗಳ ಒಂದು ಅನುಸಾರವನ್ನು ನೋಡಿದಾಗ ಭಾಗ್ಯಸ್ಥಾನ ಅಂದರೆ 9ನೇ ಮನೆ ಅಂತ ಹೇಳ್ತೀವಿ ನಾವು. 9ನೇ ಮನೆಯಲ್ಲಿ ಸೂರ್ಯ ಬಂದಾಗ ಯಾವ ರೀತಿಯಾದಂಥ ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ಈಗ 9ನೇ ಮನೆ ನವಮ ಭಾವಸ್ಥಿತ ರವಿಫಲಂ ಏನು ಹೇಳುತ್ತೆ? ಧರ್ಮೇ ನವಮ ಭಾವ ಸೂರ್ಯ ಸುತಾರ್ಥ ಸುಖಭಾಕ್ ಸುತಪುತ್ರ ಅರ್ಥಧನ ಸುಖ ಸೌಖ್ಯ ಸಂಪನ್ನ ಭಾಕ್ ಸಹ ಶೋಭಾಯಮಾನ ಅನ್ನುವಂಥ ಶ್ಲೋಕ. ಇದೇನು ಅರ್ಥ ಹೇಳುತ್ತೆ ಅಂತಂದರೆ, ಸೂರ್ಯ 9ನೇ ಮನೆ ಇದ್ದರೆ ಸುತಾರ್ಥ ಸುಖವನ್ನು ಹೆಚ್ಚು ಪಡಿತೀರಾ. ಸುತ ಮಕ್ಕಳು, ಗಂಡು ಮಕ್ಕಳು ಮತ್ತು ಮಕ್ಕಳಿಂದ ಅನುಕೂಲ,
ಅರ್ಥ ಅಂತಂದರೆ ಹಣಕಾಸಿನ ವ್ಯವಹಾರದಲ್ಲಿ ಅನುಕೂಲ, ಧನಲಾಭ, ಸುಖ, ಸಂಪತ್ತು, ಸೌಖ್ಯವನ್ನು ಹೊಂದುತ್ತೀರಾ. ಸಹೋದರರು ಸ್ವಲ್ಪ ಅನುಕೂಲ ಮಾಡ್ತಾರೆ. ಇದಕ್ಕೆ ವರಾಹಮಿರಾಚಾರ್ಯರು ಕೂಡ ಒಂದು ಮಾತು ಹೇಳ್ತಾರೆ, ಧರ್ಮ ಕರ್ಮ ನಿರತಶ್ಚ ಸನ್ಮತಿ ಪುತ್ರ ಮಿತ್ರಜ ಸುಖಾನ್ವಿತ ಸದಾ ಮಾತೃವರ್ಗ ವಿಷಯೋ ಭವೇನ್ನರ ಸ್ತತ್ರಿಕೋಣ ಭವನೆ ದಿವಾ ಮಣವು ಅಂತೇಳಿ. 11ನೇ ಮನೆ ಅಧಿಪತಿ 9ನೇ ಮನೆ ಇದೆ ಅಂದರೆ ಧರ್ಮ ಕರ್ಮ, ನಿಮ್ಮ ಧರ್ಮಗಳು ನಿಮ್ಮ ಕರ್ಮಗಳು ನಿರಂತರವಾಗಿ ಸನ್ಮತಿ ಒಳ್ಳೆಯ ಫಲಗಳನ್ನು ಕೊಡುತ್ತೆ. ನಿಮ್ಮ ಮಿತ್ರರು ನಿಮಗೆ ಒಳ್ಳೆಯ ಸುಖವನ್ನು ಬಯಸ್ತಾರೆ. ಮಾತೃವರ್ಗ ಅಂದರೆ ತಾಯಿಯ ಕಡೆಯವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ. ತ್ರಿಕೋಣ ಭವನೆ ದಿವಾ ಮಣವು ಅಂತಂದರೆ ನಿಮ್ಮ ತ್ರಿಕೋಣಾಧಿಪತಿಗಳಾಗಿರತಕ್ಕಂಥ ಶನಿ ಮತ್ತು ಬುಧ ಇಬ್ಬರು ಕೂಡ ನಿಮಗೆ ಶುಭ ಫಲ ಕೊಡ್ತಾರೆ. ಹೆಂಗೆ ನೋಡಿದ್ರು ಕೂಡ 9ನೇ ಮನೆ ಸೂರ್ಯ ಇರೋದು ತುಂಬ ಸಂತೋಷ, ಒಂದು ಅನುಕೂಲವಾದಂಥ ಒಂದು ಫಲವನ್ನು ಕೊಡುತ್ತೆ. ಸರಿ, ತುಲಾರಾಶಿಗೆ ಒಂದು ಮಂತ್ರವನ್ನು ಹೇಳಿರ್ತೀನಿ. ಯಾಕೆಂತಂದರೆ ಸಾಧಾರಣವಾಗಿ ಕೆಲವೊಂದು ಗ್ರಹ ಸ್ಥಿತಿಗಳು ಬಲ ಕಡಿಮೆ ಇರುತ್ತೆ. ನಾನು ಈಗಾಗಲೇ ಹೇಳಿದೆ 18ನೇ ತಾರೀಕುವರೆಗೂ ಒಂದು ಸ್ವಲ್ಪ ಫಲಗಳು ಸೂರ್ಯನಿಂದ ನಿಮ್ಗೆ ಅಷ್ಟೊಂದು 15ನೇ ತಾರೀಕುವರೆಗೂ ಚೆನ್ನಾಗಿಲ್ಲ. ಅದಾದಮೇಲೆ ಭಾಗ್ಯಕ್ಕೆ ಬಂದಾಗ ಚೆನ್ನಾಗಿದೆ. ಅದಕ್ಕೆ ನಾನು ಕೊನೆಯಲ್ಲಿ ಒಂದು 6 ಲೈನು ಹೇಳಿರ್ತೀನಿ, ಒಂದು ಮಂತ್ರ. ಅದನ್ನೊಂದು 11 ಬಾರಿ ದಿನ ಕೇಳೋದ್ರಿಂದ ಅಥವಾ 10 ಬಾರಿ ಕೇಳೋದ್ರಿಂದ ನಿಮ್ಗೊಂದು ಒಳ್ಳೆಯ ಫಲ ಸಿಗುತ್ತೆ. ಈ ತಿಂಗಳಿಗಿರ್ತಕ್ಕಂಥ ದೋಷ ಅನ್ನೋದು ಪರಿಹಾರ ಆಗುತ್ತೆ. ಓಂ ಶುಕ್ರಂತೆ ಅನ್ಯದ್ಯ ರತಂತೆ ಅನ್ಯದ್ವಿಷರೂಪೇ ಅಹನೀದ್ಯೌರಿವಾಸಿ ವಿಶ್ವಾಹಿ ಮಾಯಾ ಅವಸಿಸ್ವಧಾವೋ ಭದ್ರಾತೆ ಪೂಷನ್ನಿಹರಾತಿರಸ್ತು ಇಂದ್ರಾಣಿ ಮಾಸುನಾರಿಷು ಪತ್ನಿ ಮಹವಶ್ರವಂ ನಹ್ಯಸ್ಯಾ ಪರಂಜನ ಜರಸಾ ಮರತೆ ಪತಿಃ ಇಂದ್ರಂ ವೋ ವಿಶ್ವತಸ್ಪರಿಹವಾಮಹೇ ಜನೇಭ್ಯಃ ಅಸ್ಮಾಕಮಸ್ತು ಕೇವಲಃ. ಈ ಮಂತ್ರವನ್ನು 11 ಸಲ ಅಥವಾ 10 ಸಲ ಪ್ರತಿದಿನ ಜೂನ್ ತಿಂಗಳು ಪೂರ್ತಿ ಕೇಳೋದ್ರಿಂದ ಖಂಡಿತ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಅದರಲ್ಲಿ ಸಂದೇಹವೇ ಇಲ್ಲ. ಅತ್ಯಂತ ಶುಭ ಫಲವನ್ನು ಪಡೆಯುವಂಥ ಎಲ್ಲ ಯೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ